ಬಿಲ್ಲಿಂಗ್ ಹೋಗ್ತಾರೆ ಶಾಪಿಂಗ್ ಮಾಡ್ತಾರೆ, ಬಿಲ್ಲಿಂಗ್ ಹೋಗ್ತಾರೆ ಶಾಪಿಂಗ್ ಮಾಡ್ತಾರೆ, ತಗೊಂತಾನೆ ಬಾವ ಬಾಯ್ ಮೈದು ಶಾಪಿಂಗ್ ಏನು ಮುಗಿತಾ ಇಲ್ಲ ನನಗಂತ ಸಾಕಾಗುತ್ತೆ. ಯುಟಿಲೈಸ್ ಮಾಡ್ತಾರೆ ಫ್ರೆಂಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರ, ನಾನು ಮೋಹನ್. ಸೊ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವತ್ತು ನಾನು ಬೆಂಗಳೂರಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ ಅಮ್ಮನ ಮನೇಲಿ. ಸೊ ಇವಾಗ ಶಾಪಿಂಗ್ ಹೋಗಬೇಕು, ಎಲ್ಲ ರೆಡಿ ಆಗಿದ್ದೀವಿ. ಸೊ ಶಾಪಿಂಗ್ ಹೋಗಿ ಏನಕ್ಕೆ ಶಾಪಿಂಗ್ ಮಾಡ್ತಿದ್ದೀವಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ, ಬನ್ನಿ. ಸೊ ಗೈಸ್, ಇಷ್ಟೊತ್ತು ಡಿಸ್ಕಸ್ ಮಾಡಿ ಫೈನಲಿ ಪೀಟರ್ ಇಂಗ್ಲೆಂಡಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಈಗ ಒಳಗೆ ಹೋಗಬೇಕು. ನೋಡಿ ಇವನು ಹೆಂಗೆ ನಗ್ತಿದ್ದಾನೆ ನಾನು ವ್ಲಾಗ್ ಮಾಡ್ತಿರೋದಕ್ಕೆ. ಗೈಸ್ ಈಗ ಬಂದಿದ್ದೀವಿ ಒಳಗೆ. ಸೊ ನೋಡೋಣ ಬನ್ನಿ ಕಲೆಕ್ಷನ್ಸ್ ಹೇಗಿದೆ ಅಂತ. ಅಣ್ಣನ ಮದುವೆ ಶಾಪಿಂಗ್ ಅಂತ ಬಂದಿದ್ದೀವಿ. ಸೊ ಅವನು ಕೂಡ ತಗೊಳ್ತಾನೆ, ನಾವು ಕೂಡ ತಗೊಳ್ತೀವಿ. ನಮಗೆ ಅಲ್ಲಿ ಇಷ್ಟ ಆಗಲಿಲ್ಲ ಅಂತ ಬೇರೆ ಶಾಪಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡೋಣ ಇಷ್ಟ ಆಗುತ್ತಾ ಇಲ್ವಾ ಅಂತ. ಗೈಸ್ ಇಲ್ಲಿ ಸೋಫಾ ಕೊಟ್ಟಿದ್ದಾರೆ. ಸೊ ಸೋಫಾ ಕೊಟ್ಟಿರೋದೇನಕ್ಕೆ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ, ಅದಕ್ಕೆ ಆರಾಮಾಗಿ ಕೂತಿದ್ದೆ. ಆ್ಯಕ್ಚುಲಿ ಅವರು ಅಲ್ಲಿ ಟ್ರಯಲ್ಗೆ ಹೋಗಿದ್ದಾರೆ ಆ ರೂಮಲ್ಲಿ. ಸೊ ಹಾಗಾಗಿ ನಾನು ಆರಾಮಾಗಿ ಕೂತಿದ್ದೀನಿ. ನೋಡಿ ಫ್ರೆಂಡ್, ನಮ್ದು ಶರ್ಟ್ ಅಲ್ಲಿ ನೋಡೋದ್ ಬಿಟ್ಟು ಇದು ಒಳ್ಳೆ ಸೋಫಾ ಸಿಗ್ಬಿಡ್ತು ಅಂತ ಕೂತ್ಕೊಂಡ್ಬಿಟ್ರು. ಏನ್ ಮಾತಾಡ್ತಾರ ನೀವು? ಏನ್ ಮಾತಾಡ್ತಾರ ನೀವು? ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಐ ರೆಸ್ಪೆಕ್ಟ್ ದ ಪರ್ಸನ್ ಹ್ಯಾಸ್ ರೆಸ್ಪೆಕ್ಟ್. ಗೈಸ್ ರೆಸ್ಟಿಂಗ್, ಗೈಸ್ ಇಟ್ಸ್ ರೆಸ್ಟಿಂಗ್ ಟೈಮ್. ಒಳ್ಳೆ ಬಿಟ್ಟಿನಾಗೆ ಸೋಫಾ ಸಿಕ್ಕೈತೆ ಅಂತ ಕುಂತ್ಬಿಡೋದಲ್ಲ. నువ్వు నోర్మీరా, నువ్వు నోర్మీ, మొహం పగిలిపోద్ది. ಬಂದಿಲ್ಲಿ ಬಟ್ಟೆ ನೋಡ್ಬೇಕು. ಗೈಸ್ ಬಟ್ಟೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನಾನು ಆಲ್ರೆಡಿ. ನನ್ನ ಮೇಲೆ ಆಣೆ ಇಟ್ಟಿಡು, ನನ್ನ ಮೇಲೆ ಆಣೆ ಇಟ್ಟಿಡು. ಟ್ರಯಲ್ಗೆ ಬೇರೆ ಪೀಸ್ ಶರ್ಟ್ನ ತೊಗೊಂಡು ಹೋಗಿ ನೋಡ್ತಾ ಇದ್ದಾರೆ. ಸೊ ಇದು ಟ್ರಯಲ್ ಶರ್ಟ್. ಅವ್ರು ತೊಗೊಂಡಿರೋದು ಬೇರೆ ಕ್ಲಾತ್ ಇದೆ, ಐ ಮೀನ್ ಬೇರೆ ಕಲರ್ ಇದೆ. ಸೊ ನೋಡೋಣ ಗೈಸ್. ಈಗ ಈ 3 ಶರ್ಟ್ಸ್ ಫೈನಲ್ ಮಾಡಿದ್ದೀವಿ. ಐ ಮೀನ್ ಈ ಶರ್ಟ್ಸಲ್ಲಿ ಯಾವ್ದು ತೊಗೊಳ್ಬೇಕು ಅಂತ ಈಗ ಡೌಟ್ ಇದೆ. ಸೊ ಯಾವ್ದು ತೊಗೊಳ್ಬೋದು ಕಮೆಂಟ್ ಮಾಡಿ ಗೈಸ್, ಯಾವ್ದು ಚೆನ್ನಾಗಿದೆ ಅಂತ. ಇದು ಗೈಸ್ ಈಗ ಇವಾಗ ಕನ್ಫ್ಯೂಷನ್ ಆಗ್ತಿದೆ ಯಾವ್ದು ತೊಗೊಳ್ಬೇಕು, ಯಾವ ಕಲರ್ ಅಂತ. ಇದಾ ಅಥವಾ ಲೈಟ್ ಪಿಂಕಾ ಅಂತ, ಇದಾ ಅಥವಾ ಇದಾ ಅಂತ. ಎರಡು ಇಟ್ಕೊಳ್ಳಿ. ಇವಾಗ ಪಿಂಕ್ ಇಟ್ಕೊಳ್ಳಿ, ಬರೀ ಪಿಂಕ್. ಲೈಟ್ ಪಿಂಕ್ ತೊಗೊಳೋದೇ ಬೆಟರ್ ಅನಿಸುತ್ತೆ. ಲೈಟ್ ಪಿಂಕ್ ಹಾಕೊಂಡಾಗ ಫೇಸ್ ಬ್ರೈಟಾಗಿ ಕಾಣ್ತಿದೆ, ಡಾರ್ಕ್ ಇಟ್ಕೊಂಡಾಗ ಫೇಸ್ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಿದೆ. ನಿಂದೇನ ಇವಾಗ ಹಾಕೊಂಬಂದಿಲ್ಲ ಅದೇ ತಾನೇ? ಇದು ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಇದು ಕಾಂಬಿನೇಷನ್ ಚೆನ್ನಾಗಿದೆ, ನೋಡ್ಕೊ ಮಿರರಲ್ಲಿ. ಶರ್ಟು ಕರೆಕ್ಟಾಗಿದೆ. ಶರ್ಟ್ ಕರೆಕ್ಟಾಗಿದೆ. ಇಲ್ಲಿ ಪ್ಯಾಂಟ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನೀನು ಯಾವ್ದು ತಗೊಂಡೆ ನೋಡ್ತಿದ್ಯಾ? ಪ್ಯಾಂಟ್ ಟ್ರಯಲ್ ಮಾಡ್ತಿದ್ದಾರೆ. ಇಳಿಸ್ಬೇಕಲ್ವಾ? ಕನ್ಫ್ಯೂಸ್ ಆಯಿತು ನನಗೂ. ಇದು ನಿನ್ನ ಎಂಗೇಜ್ಮೆಂಟ್ ಸ್ವಲ್ಪ ಸಿಮಿಲರ್ ಇದೆ ಕಲರು. ನಾನು ಇದು ಅಂದ್ಕೊಂಬಿಟ್ಟೆ, ಇದು ಬೇರೆ ಕಲರ್. ಇದು ಸ್ವಲ್ಪ ಬ್ಲೂ ಇದೆ. ಇದು ನೋಡೋ ಕ್ಯಾಮ್ರಾದಲ್ಲೇ ಸ್ವಲ್ಪ ಡಾರ್ಕ್ ಕಾಣ್ತಿದೆ, ಬಟ್ ರಿಯಲಾಗಿ ಒಂದು ಸ್ವಲ್ಪ ಲೈಟ್ ಇದೆ. ಇವ್ರು ಇನ್ನೊಂದು ಪ್ಯಾಂಟ್ ಟ್ರಯಲ್ ಮಾಡಿದ್ದಾರೆ. ಇದು ಕರೆಕ್ಟಾಗಿದೆ, ಬಟ್ ಸ್ವಲ್ಪ ಲೂಸ್ ಇದೆ ಅನಿಸ್ತಾ ಇಲ್ವಾ ಸೈಡಲ್ಲಿ? ಗೈಸ್ ನಮ್ಮಣ್ಣ ಈ 3 ಶರ್ಟ್ ನೋಡಿದ್ದಾನೆ, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಇದೊಂದು ಆ್ಯಂಡ್ ದಿಸ್ ಒನ್. 3 ಚೆನ್ನಾಗಿದೆ ಆ್ಯಕ್ಚುಲಿ. ಯಾವ್ದು ತಗೋತೀಯ ಅಣ್ಣ? ಯಾವ್ದು ತಗೋತೀಯ? ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಗೈಸ್ ಇದು 3049. ನಾನು 2 ಅಂದ್ಕೊಂಡೆ.
ಒಬ್ಬ ಇದು 4500 ಅದು 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 ಎಷ್ಟು ಕಾಣಿಸ್ತಾ ಇಲ್ಲ 2549 ಇದು 30 ಬಟ್ ಇದಕ್ಕೆ 4000 ಜಾಸ್ತಿ ಆಯಿತು ಅನ್ಸುತ್ತೆ ಈ ಶರ್ಟಿಗೆ. ಇದಕ್ಕೆ 4000 ಬರ್ತೇ ಇಲ್ಲ ನನ್ನ ಪ್ರಕಾರ. ಹಾಂ, ಅದಕ್ಕೆ ಜಾಸ್ತಿ ಹಾಕಿರೋದವರು. 3 ಸೇರಿಸಿ ಒಂದರಲ್ಲೇ ಹಾಕ್ಬಿಟ್ಟಿದ್ದಾರೆ ಕಾಸ್ಟ್. ನಾವು ಪೀಟರ್ ಇಂಗ್ಲೆಂಡ್ಗೆ ಹೋಗಿದ್ವಿ ಮತ್ತು ವೆನುವೆಟ್ಸ್ಗೆ ಹೋಗಿದ್ವಿ. ಸೊ ಅಲ್ಲಿ ಕಲರ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಶೈನಿಂಗ್ ಇರಲಿಲ್ಲ. ಹಾಗಾಗಿ ಅಲ್ಲಿ ಏನೂ ತೊಗೊಳ್ಳಿಲ್ಲ. ಈಗ ಯಾವ ಶಾಪ್ ಹೇಳಿದ್ದು? ಲೂಯಿಸ್ ಏನೋ ಇದೆ, ನನಗೆ ನೆನಪರ್ತಿಲ್ಲ ಅದು. ಏನಣ್ಣ? ಲೂಯಿಸ್ ಫಿಲಿಪ್ ಅಂತ ಶಾಪು. ಸೊ ಇಲ್ಲಿ ಬಂದು ತೊಗೊಳ್ತಾ ಇದ್ದೀವಿ. ಇಲ್ಲೆಲ್ಲ ಸೆಲೆಕ್ಟ್ ಆಗಿದೆ. ಈಗ ಆಫರ್ಸ್ ಕೂಡ ಇದೆ. ಸೊ ಹೆಂಗೆ ತೊಗೊಳ್ಬೇಕಂತ ಫೈನಲ್ ಮಾಡ್ತಾಯಿದ್ದೀವಿ ಅಷ್ಟೇ. ಗೈಸ್, ಬ್ರ್ಯಾಂಡ್ ನೇಮ್ ಏನಾದರೂ ರಾಂಗ್ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ಅಷ್ಟಾಗಿ ಗೊತ್ತಿಲ್ಲ ಬ್ರ್ಯಾಂಡ್ ಕರೆಕ್ಟಾಗಿ. ಸೊ ಗರ್ಲ್ಸ್ ಹತ್ರ ಗೊತ್ತಿರುತ್ತೆ, ಬಾಯ್ಸ್ದು ನಂಗೆ ಅಷ್ಟಾಗಿ ಐಡಿಯಾ ಇಲ್ಲ. ಸೊ ಏನಾದರೂ ರಾಂಗ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಬೇಡಿ. ಸೊ ಗೈಸ್, ಈಗ 2 ತೊಗೊಂಡ್ರೆ 1 ಫ್ರೀ, 3 ತೊಗೊಂಡ್ರೆ 2 ಫ್ರೀ ಅಲ್ವಾ? ಕರೆಕ್ಟ್. ಹಾಂ, 3 ತೊಗೊಂಡ್ರೆ 2 ಫ್ರೀ, 2 ತೊಗೊಂಡ್ರೆ 1 ಫ್ರೀ ಅಂತ ಇದೆ. ಸೊ ಯಾವುದು ಹೈಯೆಸ್ಟ್ ಕಾಸ್ಟ್ ಇದೆ ಅದಕ್ಕೆ ಫಸ್ಟ್ ಬಿಲ್ಲಿಂಗ್ ಮಾಡ್ತಾರೆ, ಕಮ್ಮಿ ಇರೋದು ಫ್ರೀಯಾಗಿ ಕೊಡ್ತಾರೆ. ಸೊ ಬಟ್ ಕಾಸ್ಟ್ ಕೂಡ ಎಲ್ಲ ಕಾಸ್ಟ್ಲಿನೇ ಇದೆ. 3000 4000 ಇದೆ ಶರ್ಟ್ಸು. ಸೊ ನೋಡೋಣ, ಡಿಸೈಡ್ ಮಾಡಿದ್ದಾರೆ ಆಲ್ರೆಡಿ ಏನೇನು ತೊಗೋಬೇಕಂತ. ಈಗ ಇನ್ನೂ ಒಂದು ರೌಂಡ್ ಡಿಸೈಡ್ ಆಗ್ತಾ ಇದೆ. ನೋಡೋಣ ಏನೇನು ತೊಗೊಳ್ತೀವಿ ಅಂತ. ಬಟ್ ಪ್ಯಾಂಟ್ಸ್ ಅಂತೂ ತುಂಬಾ ಕಾಸ್ಟ್ಲಿ ಇದೆ. ಸೊ ನೋಡೋಣ, ಅದನ್ನು ಪೀಟರ್ ಇಂಗ್ಲೆಂಡಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ. ಸೊ ಗೈಸ್, ನಮ್ಮ ಮನೆ ವಿರಾಟ್ ತೊಗೊಂಡಿದ್ದಾನೆ. ಇದು ನನ್ನ ಹಸ್ಬೆಂಡ್ ತೊಗೊಂಡಿದ್ದಾರೆ, ಮಿಸ್ಟರ್ ಮೋಹನ್. ಸೂಟ್ಸ್ ಇದೆ. ಈಗ ಇಲ್ಲಿ ಫ್ರೀ ಬರುತ್ತಲ್ಲ ಒಂದು, ಏನು ಮಾಡ್ತೀರಾ? ತಗೊಳ್ತೀರಾ? ಗೈಸ್, ಇಲ್ಲಿ ವ್ಲಾಗ್ ಮಾಡುವಾಗ ಕ್ಯಾಮ್ರಾ ನೋಡಬೇಕಾ ಅಥವಾ ಇಲ್ಲಿ ಸ್ಕ್ರೀನ್ ನೋಡಬೇಕಾ? ನನಗೆ ಏನು ಗೊತ್ತಾಗ್ತಿಲ್ಲ. ಎಲ್ಲಿ ನೋಡಿದ್ರೆ ಏನು ಫೋಕಸ್ ಆಗ್ತಿದೆ ನೋಡಿ. ಹಿಂಗೆ ಇದು ಸ್ಕ್ರೀನ್ ನೋಡ್ತಾ ಇರೋದು, ಇದು ಕ್ಯಾಮ್ರಾ ನೋಡ್ತಾ ಇರೋದು. ಇಲ್ಲಿದೆ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ. ಯಾವ್ದು ನೋಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾವುದು? ಇದನ್ನ ಹಾಂ, 3000 ಅಲ್ಲಿ 3000 ಬಿಲ್ ಮಾಡ್ತಾನೆ. ಇದನ್ನು ಬಿಲ್ ಮಾಡ್ತಾರೆ. ಇದು ಬಿಲ್ ಮಾಡಿ ಇದು ಫ್ರೀಯಾಗಿ ಕೊಡ್ತಾರೆ. ಇನ್ನೊಂದು ಫ್ರೀಯಾಗಿ ಕೊಡ್ತಾರಲ್ಲ, ಒಂದೇ ಕೊಡೋದು. ಇದು ಬಿಲ್ ಮಾಡಿ ಇದು ಫ್ರೀ ಕೊಡ್ತಾರೆ. ಹಾಂ, ಇದು ಬೇಡ ಅಂದರೆ ಇದು ಬಿಲ್ ಮಾಡಿ ಇದು ಫ್ರೀ ಕೊಡ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಇವಾಗ ಯಾವ್ದು ತೊಗೋಬೇಕಂತ ಇದ್ದೀರಾ? ಯಾವ್ದು ಕಮ್ಮಿ ಇರುತ್ತಾ ಅದು ಫ್ರೀ ಕೊಡ್ತಾರೆ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಬಿಲ್ ಮಾಡ್ತಾರೆ. ಈಗ ಯಾವ್ದು ತಗೊಳ್ತಿದ್ದೀರಾ? ಯಾಕೆ ಅವನು ಇವೆರಡು ತಗೊಂತಿದ್ದಾನೆ, ಒಂದು ತಗೊಂತೀಯಾ? ಸೊ ಇದು ಫ್ರೀಯಾಗಿ ಕೊಡ್ತಾರೆ. ಸೊ ಇದು ತಗೊಂಡ್ರೆ ಇದು ಫ್ರೀ. ಅಲ್ಲಿ ಇದು ಅವನು ಇವೆರಡು ತಗೊಂತಾನೆ. ನೀನು 2 ತಗೊಂತೀಯ, ಈಗ 1 ತಗೊಂತೀಯ ಹೇಳ. ನಿಂಗೆ ಎಷ್ಟು ಬೇಕೋ ಅಷ್ಟು ತಗೋ ನೀನು. 2 ತಂದ್ರೆ 1 ಫ್ರೀ ಕೊಡ್ತಾರಲ್ಲ ಅವರು. 1 ತಗೊಂತೀನಿ, ನೀವು 2 ತಗೊಳ್ಳಿ, ಹೆಂಗೆ 1 ಫ್ರೀ ಬರುತ್ತಲ್ಲ. ಇಲ್ಲ, ಫ್ರೀಯಾಗಿ ಬರೋದು ನೀನು ತಗೊಂತೀಯ, ಹಿಂಗೆ ನೋಡು. ನಿನ್ನ ಮದುವೆ ಅಲ್ವಾ? ನಾನು ಹೇಳ್ತಿರೋದು, ಇದು ಒಂದಕ್ಕೆ 3000 ಆಗುತ್ತಲ್ಲ, ಶರ್ಟ್ಗೆ 2200 ಆಗುತ್ತೆ. ನೀನು 2 ತಗೊಂಡು ಇನ್ನೊಂದು ಫ್ರೀ ಬರುತ್ತಲ್ಲ, ಈ ಶರ್ಟ್ ಬಿಟ್ಟು ಬೇರೆ ಕಡೆ ಪ್ಯಾಂಟ್ ಒಂದು ತಗೊಂಡು ಅಷ್ಟೇ ನಾನು. ಅಲ್ಲ, ಇದನ್ನ ತಗೊಳ್ಳಿ, ನಾನು ಇದನ್ನು ತಗೊಂತೀನಿ. ಇದು 3050 ಐತೆ, ಇದು 3000 ಇದೆ. ಇದು 2,500 ಐತೆ, ಇದು 3,400 ಐತೆ, 2,400 ಐತೆ. ಇದನ್ನು ತಗೊಳ್ಳಿ, ಇದಿಲ್ಲೇ ಬಿಡೋಣ. ಇದನ್ನು ತಗೊಂಡು ಇದಕ್ಕೊಂದು ಬಿಲ್ ಹಾಕ್ತಾನೆ, ಫ್ರೀ ಕೊಡ್ತಾನೆ. ನಾನೇನು ಹೇಳ್ತಿದ್ದೀನಿ ಅಂದರೆ, ಇದು 3,000 3,050 ಇದನ್ನು ಇವೆರಡಕ್ಕೆ ಬಿಲ್ ಹಾಕ್ತಾನೆ, ಇದು ಫ್ರೀ ಕೊಡ್ತಾನೆ. ಅಲ್ಲಿ ನೀವು ಫ್ರೀ ಬರೋದು ಅದನ್ನ ತಗೊಂಬಿಡು, ನಾವು ಅಷ್ಟೇ. ಅದೇ ನಿನ್ನ ಮದುವೆ ಹುಡುಗಲ್ವ, ನಿಂಗೆ ಶರ್ಟ್ಸ್ ಬೇಕಾಗುತ್ತೆ, ನೀನು ತಗೋ. ಅಂದರೆ ಈಗ ನೀನು ಒಂದು ತಗೋ, ಇದು ನಾವು ತಗೊತೀವಿ, ಇದನ್ನು ನೀನು ತಗೋ. ಫ್ರೀ ಆಗಿರೋದು 1 ಅವರು ಇದನ್ನು ಕೊಡ್ತಾರೆ. ಸೊ ನಿಂಗೆ ಅಲ್ಲಿ ಚೌಟ್ರಿಗೆಲ್ಲ ಹಾಕೊಂಡು ಹೋಗೋಕೆ ಬೇಕಾಗುತ್ತೆ.
ಸದ್ಯ ಆಯ್ತು ಹಂಗಾರೆ. ನೀವು 3 ಬಿಲ್ ಮಾಡಿ. ಸೊ ಫೈನಲಿ ಡಿಸೈಡ್ ಆಯಿತು ಗೈಸ್. ನೋಡಿ ಇದು ಎಷ್ಟು ಚೆನ್ನಾಗಿದೆ. ಸೊ ಈಗ ಬಿಲ್ಲಿಂಗಿಗೆ ಹೋಗ್ತಾ ಇದ್ದೀನಿ. ಗೈಸ್ ಇದೇ ಶಾಪ್ ನಾವು ಹೋಗಿದ್ದು. ಗೈಸ್ ಇಲ್ಲಿ ಮತ್ತೆ ಪೀಟರ್ ಇಂಗ್ಲೆಂಡಿಗೆ ಬಂದಿದ್ದೀವಿ ಪ್ಯಾಂಟ್ ತೊಗೊಳ್ಳೋಣ ಅಂತ. ಸೊ ಇಲ್ಲಿ ಬಂದು ಆಗಲೇ ಶರ್ಟ್ಸ್ ಮಾಡ್ಕೊಂಡು ಹೋಗಿದ್ವಲ್ಲ, ಹಾಗಾಗಿ ಇಲ್ಲಿ ಶೈನಿಂಗ್ ಇಲ್ಲ, ಅದು ಫ್ಯಾಕ್ಟ್ರಿ ಔಟ್ಲೆಟ್ ಇದು. ಸೊ ಪ್ರೀಮಿಯಮ್ ಶಾಪ್ಸಲ್ಲಿ ಮಾತ್ರ ನಿಮಗೆ ಶೈನಿಂಗ್ ಇರೋದು ಸಿಗುತ್ತೆ ಅಂತ ಹೇಳಿದರು. ಹಾಗಾಗಿ ಸೊ ಶರ್ಟ್ಸ್ ಬೇರೆ ಕಡೆ ತೊಗೊಂಡು ಪ್ಯಾಂಟ್ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಪ್ಯಾಂಟ್ ಸೆಲೆಕ್ಟ್ ಆಯಿತು, ಈಗ ಬಿಲ್ ಮಾಡಿಸ್ಕೊಂಡು ಹೋಗಬೇಕು. ಗೈಸ್ ಇದು ಟ್ರಯಲ್ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ. ನನಗೇನೋ ಒಂಥರ ಸಕ್ಕತ್ತಾಗಿದೆ. ಇದು ಟ್ರಯಲ್ ರೂಮ್ ಅಂತಲೇ ಗೊತ್ತಾಗಲ್ಲ. ಫೋನ್ ಆಗಿಲ್ಲ ಗೈಸ್, ಜಸ್ಟ್ 3% ಇದೆ ಅಷ್ಟೇ. ಬರೀ ಹುಡುಗಿರಲ್ಲ ಗಂಟುಗಟ್ಟಲೆ ಶಾಪಿಂಗ್ ಮಾಡೋದು, ಈ ಹುಡುಗರು ಕೂಡ ಗಂಟುಗಟ್ಟಲೆ ಶಾಪಿಂಗ್ ಮಾಡ್ತಾರೆ. ಕಾದು ಕಾದು ಸಾಕಾಯ್ತು. ಯಾರ್ಗೆ ಎಷ್ಟು ತಗೊಂತೀಯ ಗೈಸ್? ಮತ್ತೆ ಟೀ ಶರ್ಟ್ಸ್ ತಗೋತಾ ಇದ್ದಾರೆ ಇವಾಗ ಅವರು. ಪ್ಯಾಂಟ್ ಅಷ್ಟನ್ನ ಮತ್ತು ಆಫರ್ಸ್ ಇದೆ ತಗೊಳ್ಳಿ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಟೀ ಶರ್ಟ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ಸೊ ಈ 2 ಟೀ ಶರ್ಟ್ ತೊಗೊಂಡಿದ್ದಾರೆ, ಇದೊಂದು ಪ್ಯಾಂಟ್ ತೊಗೊಂಡಿದ್ದಾರೆ. ತಿರುಗು ಬೇಡವಾ? ಏಕೆ? ಚೆನ್ನಾಗಿ ಕಾಣುತ್ತೆ, ಬಟ್ ನಿಂಗೆ ಫಿಟ್ಟಾಗಿ ಒಂಥರ ಮೈಗೆ ಅಂಟ್ಕೊಂಡಂಗಿದೆ ಅಲ್ಲ. ಸೊ ಆಲ್ಟ್ರೇಷನ್ಗೆ ತಗೊಳ್ತಾ ಇದ್ದೀರಿ ಸರ್ ಪ್ಯಾಂಟ್. ಅದೇ ಒಳ್ಳೆ ಬಟ್ಟೆ, ಸಖತ್ತಾಗಿ ಹೊಡಿತಾ ಇದ್ದೀರ ಬಟ್ಟೆನ. ಆಫರ್ ಇದ್ದಾಗೆಲ್ಲ ಯುಟಿಲೈಸ್ ಮಾಡ್ತಾರೆ ಫ್ರೆಂಡ್ಸ್, ಮತ್ತೆ ಈ ಟೈಮ್ ಸಿಗಲ್ಲ ಗೈಸ್. ಹಂಗಂತ ಎಷ್ಟು ಬಟ್ಟೆ ತೊಗೊಳೋದು ಗೈಸ್, ಇವರು ತಗೊತಾನೆ ಬಾಬಾ ಮೈಂದು ಶಾಪಿಂಗೇ ಮುಗಿತಾ ಇಲ್ಲ. ನನಗಂತ ಸಾಕಾಗೋಯ್ತು. ಇವ್ರ ಜೊತೆ ಶಾಪಿಂಗ್ ಹೋದ್ರೆ ನಮಗೆ ತಲೆ ಕೆಟ್ಟೋಗ್ಬಿಟ್ಟು ನಾವು ಬೇಗ ನಾನು ಸೆಲೆಕ್ಟ್ ಮಾಡ್ತೀವಿ. ಇವರು 50 ಸಿಗುವಂತ ಅಂತಾರೆ. ಗೈಸ್ ಇನ್ನೊಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. ಏನಂದರೆ ಅಣ್ಣ ಕೊಡಿಸ್ತಾ ಇರೋದು ನಮಗೆ, ಮೋಹನ್ ಅವ್ರಿಗೆ 1 ಶರ್ಟ್ ಆ್ಯಂಡ್ 1 ಪ್ಯಾಂಟ್ ಕೊಡಿಸ್ತಿದ್ದಾನೆ ಅಷ್ಟೇ. ಇನ್ನು ಮಿಕ್ಕಿದ್ದು ಏನೇ ತೊಗೊಂಡಿದ್ರು ಅಂದರೆ ಟೀ ಶರ್ಟ್ಸ್ ಇರ್ಬೋದು, ಬೇರೆ ಇರ್ಬೋದು, ಶರ್ಟ್ ಇರ್ಬೋದು, ಏನೇ ತೊಗೊಂಡಿದ್ದು ಅದು ನನ್ನ ಹಸ್ಬೆಂಡ್ ಓನ್ ಮನಿಯಿಂದ ತೊಗೊಳ್ತಾ ಇರೋದು. ಆಮೇಲೆ ಈ ವಿಡಿಯೋ ನೋಡಿ ಎಲ್ಲ ಕಮೆಂಟ್ ಮಾಡಬೇಡಿ. ಮತ್ತು ಕೆಲವ್ರು ಅಂದ್ಕೊಳ್ತಾರೆ ಏನು ಇಷ್ಟೊಂದು ಕೊಡಿಸ್ಕೊತಿದ್ದಾರೆ ಮದುವೆಗೆ ಅಂತ. ಸೊ ನೋ, ಅವ್ನು ಕೊಡಿಸ್ತಾ ಇರೋದು ಬರೀ 1 ಜೊತೆ ಅಷ್ಟೇ. ಗೈಸ್ ಬಿಲ್ಲಿಂಗ್ ಹೋಗ್ತಾರೆ ಶಾಪಿಂಗ್ ಮಾಡ್ತಾರೆ, ಆಫರ್ಸ್ ಇದೆ ಅಂತ ಹೇಳಿ. ಸೊ 2 ಬ್ಯಾಗ್ ಶಾಪಿಂಗ್ ಮಾಡಿದ್ದಾರೆ ಗೈಸ್ ಇವರು. ಎಲ್ಲ ಸೇರಿ ಟೋಟಲ್ 10,000 ಆಯಿತು. ಇಷ್ಟರಲ್ಲಿ ಡಿಫ್ರೆಂಟ್ ಕಲರ್ ಇದೆಯಲ್ಲ, ಇದು ಒಂದೇ ಕಲರ್ ಕಾಣ್ತಿತ್ತು. ಸೊ ಈಗ ಕರೆಕ್ಟಾಗಿ ಕಾಣ್ತಿದೆ.